ಬಂದು ಆಲ್ ಸ್ಕಿನ್ ಟೈಪ್ ಮಾಡ್ಬೋದು, ಎಲ್ಲ ಸ್ಕಿನ್ ಮೇಲೆ, ಆಯಿಲಿ ಸ್ಕಿನ್ ಮೇಲೂ ಮಾಡ್ಬೋದು, ಡ್ರೈ ಸ್ಕಿನ್ ಮೇಲೂ ಮಾಡ್ಬೋದು, ಕಾಂಬಿನೇಷನ್ ಸ್ಕಿನ್ ಮೇಲೂ ಮಾಡ್ಬೋದು. ಆಮೇಲೆ ನೀವು ರಫ್ ಆಗಿರೋ ಸ್ಕಿನ್ ಆ ಥರ ವರ್ಡ್ಸ್ ಯೂಸ್ ಮಾಡಬಾರ್ದು. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್. ನಾವು ಮಾತಾಡೋ ಲ್ಯಾಂಗ್ವೇಜ್ ಕೂಡ ನಮ್ಮ ಬ್ಯೂಟಿಷಿಯನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೂಡ ಅಷ್ಟೇ, ನಾವೇನು MBBS ಎಲ್ಲ ಮಾಡ್ತಿರಲ್ಲ, ನಾವು ನಿಮ್ಮ ಥರ ಓದೋರೆ. ಬಟ್ ಬರ್ತಾ ಬರ್ತಾ ಹೋಗುತ್ತದು. ಬಟ್ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿರೋದು ನನ್ನ ಕೆಲಸ, ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸ್ವಲ್ಪ ನೀವು ಅದನ್ನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾತಾಡಬೇಕು ಅನ್ನೋದು. ನನಗೆ ಯಾರು ಹಿಂಗೆ ಹೇಳ್ಕೊಟ್ಟಿಲ್ಲ, ನಾನು ಸ್ಟೂಡೆಂಟ್ನ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಓಕೆ, ಆಯಿಲಿ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ನಾರ್ಮಲ್ ಸ್ಕಿನ್ ಇರುತ್ತೆ, ಆಮೇಲೆ ಡ್ರೈ ಸ್ಕಿನ್ ಇರುತ್ತೆ. ಈ ಥರ ಎಲ್ಲ ಸ್ಕಿನ್ ಮೇಲೂ ಮಾಡ್ಬೋದು. ಆಯಿಲಿ ಸ್ಕಿನ್ ಇದ್ದರೆ ಮಾತ್ರ ನಮಗೆ ಆಕ್ನೆ ಪಿಂಪಲ್ಸ್ ಬರೋದು. ಆಕ್ನೆ ಪಿಂಪಲ್ಸ್ ಅಂದ್ರೆ ಏನು? ದಪ್ಪ 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 ಪಿಂಪಲ್ಸ್ ಬಂದಿರುತ್ತೆ, ಅದ್ರೊಳಗೆ ಬಸ್ ಎಲ್ಲ ಇರುತ್ತೆ. ಕೆಲವೊಬ್ಬರಿಗೆ ಕಾಂಬಿನೇಷನ್ ಸ್ಕಿನ್ ಇದೆ ಅಂದ್ರೆ ಅಲ್ಲೊಂದು ಇಲ್ಲೊಂದು ಬಂದಿರುತ್ತೆ. ಕೆಲವೊಬ್ಬರಿಗೆ ಫುಲ್ ಆಯಿಲಿ ಸ್ಕಿನ್ ಇದೆ ಅಂದ್ರೆ ಅವ್ರ ಫೇಸ್ ತುಂಬಾ ಆಗಿರುತ್ತೆ, ನೋಡ್ತಿರ್ತಾರೆ ಹಿಂಗೆ ಗಡ್ಡಿ ಗಡ್ಡಿ ಆಗಿರುತ್ತೆ. ಅದು ಬಂದು ಆಕ್ನೆ ಪಿಂಪಲ್ಸ್. ಆ ಸ್ಕಿನ್ ಮೇಲೆ ನಾವು ಮಾಡುವಾಗ ಸ್ಕಿನ್ ಕೈ ಏನಿದೆ ತುಂಬಾ ಸ್ಲೋಲಿ ಮಾಡಬೇಕು, ಮಸಾಜ್ ಜಾಸ್ತಿ ಮಾಡಬಾರ್ದು. ಓಕೆ, ಇಲ್ಲಿ ನಾವು 10 ಮಿನಿಟ್ಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಒಂದು 5 to 6 ಮಿನಿಟ್ಸ್ ಮಾಡ್ಬೋದು. ಅದಾದಮೇಲೆ ಫಸ್ಟು ಕ್ಲಿನ್ಸಿಂಗ್ ಮಾಡ್ಕೊತೀವಿ, ಅದಾದಮೇಲೆ ಸ್ಕ್ರಬ್ ಮಾಡ್ತೀವಿ, ಆಮೇಲೆ ಸ್ಟೀಮ್ ಕೊಡ್ತೀವಿ. ಸ್ಟೀಮ್ ಕೊಟ್ಟಿದ್ದಾದ್ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡ್ತೀವಿ, ಪ್ಯಾಕ್ ಹಾಕ್ತೀವಿ. ಇದು ಬಂದು ಬೇಸಿಕ್ದು. ನೀವು ಯಾವುದೇ ಪ್ರಾಡಕ್ಟಿಂದ ಯೂಸ್ ಮಾಡಿದ್ರೂ ಇಷ್ಟೇ ಇರುತ್ತೆ ಕ್ಲೀನಪ್. ಓಕೆ, ಯಾವುದಾದ್ರೂ ಪ್ರಾಡಕ್ಟ್ ತಗೊಳ್ಳಿ, ಪ್ರಾಡಕ್ಟ್ ಬೇರೆ ಬೇರೆ ಬರುತ್ತೆ, ಇವಾಗ ಬೇಕಾದಷ್ಟಿದೆ, ಫ್ಲೇವರ್ಸ್ ಬೇರೆ ಇರುತ್ತೆ ಯಾವುದಾದ್ರೂ ಪ್ರಾಡಕ್ಟ್. ಆಮೇಲೆ ಇನ್ನೊಂದು, ಇವಾಗ ಆಯಿಲಿ ಇದು ಕೇಳಿದ್ವಿ, ಇದು ಇವಾಗ ಸಿಗಲ್ಲ, ಬದ್ಲಿ ಇದೆ ಅಂತ. ಬೇರೆ ತಗೊಳ್ರಲ್ಲ, ನಡೀತೈತಿ. ನೀವು ಇದನ್ನೇ ಯಾಕೆ ತಗೊಂತೀರಾ? ನೀವು ಬೇರೆ ತಗೊಳ್ರಲ್ಲ, ಬೇಕಾದಷ್ಟು ಇದಾವೆ ಇವಾಗ, ಆಪ್ಷನ್ ಬೇಕಾದಷ್ಟು ಇದಾವೆ. ಅದರಲ್ಲಿ ನೀವು ಯಾವ್ದು ನಿಮಗೆ ಚೆನ್ನಾಗಿ ಅನಿಸುತ್ತೆ ನೀವು ಅದನ್ನು ತಗೋಬಹುದು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ರಿ ಲೈಟಾಗಿ, ಚೂರು ಅವ್ರಿಗೆ ಫಸ್ಟ್ ನಾವು ರಿಲ್ಯಾಕ್ಸ್ ಮಾಡೋಣ. ಅದಾದಮೇಲೆ ಹೆಡ್ ಬ್ಯಾಂಡ್ ಹಾಕಬೇಕು, ಮಾಸ್ಕ್ ಹಾಕೋಬೇಕು ಕಂಪಲ್ಸರಿ. ನಾವು ಡಿಟ್ಯಾನ್ ಪ್ಯಾಕು, ಕ್ಲೀನ್ ಅಪ್ಪು, ಫೇಶಿಯಲ್ಲು ನಮ್ದು ಏನೋ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮೊದಲು ನಮ್ಮ ಪ್ರಿಪ್ರೇಷನ್ ಏನಿರುತ್ತೆ? ಏನಿರುತ್ತೆ ನಮ್ಮ ಪ್ರಿಪ್ರೇಷನ್? ನಾವು ಕ್ಲೈಂಟ್ನ ನಾವು ಟಚ್ ಮಾಡೋದಕ್ಕಿಂತ ಮೊದಲು ನಾವು ಮಾಸ್ಕ್ ಹಾಕೋಬೇಕು, ನೆಕ್ಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ನೆಕ್ಸ್ಟ್ ಮಾಸ್ಕ್ ಹಾಕೋಬೇಕು, ಹೇರ್ಸ್ ಕಟ್ಬೇಕು, ಹೇರ್ಸ್ ಕಟ್ಬೇಕು, ನೇಲ್ಸ್ ಇರಬಾರ್ದು, ನೇಲ್ ಪಾಲಿಶ್ ಇರಬಾರ್ದು, ರಿಂಗ್ ಇರಬಾರ್ದು, ವಾಚ್ ಇರಬಾರ್ದು, ಬ್ಯಾಂಗಲ್ಸ್ ಇರಬಾರ್ದು, ಎಲ್ಲ ಇರಬಾರ್ದು. ಕಂಪಲ್ಸರಿ ಮಾಸ್ಕ್ ಯೂಸ್ ಮಾಡಲೇಬೇಕು. ಗೊತ್ತಾಯ್ತಾ? ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಏನಾದರೂ ಮಾಡ್ತಿರ್ತೀವಲ್ವಾ, ಸೊ ಏನಂದರೆ ಕ್ಲೈಂಟಿಗೆ ಇರಿಟೇಷನ್ ಆಗುತ್ತೆ ನಾವು ಮಾಡಬಾರ್ದಲ್ಲ. ಸೊ ಹಾಗಾಗಿ ನೇಲ್ಸ್ ಇದ್ರೆ ಏನಾಗುತ್ತೆ, ನಾವು ಮಸಾಜ್ ಮಾಡೋ ಟೈಮಲ್ಲಿ ಹಿಂಗೆ ಸ್ವಲ್ಪ ಟಚ್ ಆಗಿಬಿಟ್ರೆ ಅಲ್ಲೇ ಸ್ಕ್ರ್ಯಾಚ್ ಆಗುತ್ತೆ. ಅದಕ್ಕೆ ನೇಲ್ಸ್ ಇರಬಾರ್ದು. ಗೊತ್ತಾಯ್ತು ನನಗೆ. ನೇಲ್ಸ್ ಇಲ್ಲ. ನನ್ನ ಮಗಳು ಇವತ್ತು ಕುಂದಿ ಸಾಮಾನು ನಿನಗೆ ಚಂದ ಕಾಣ್ಕಂತ ಹಚ್ಚಿರ್ಲಿ, ಇವತ್ತು ಹಚ್ಚಿರ್ಲಿಲ್ಲ. ನೇಲ್ಸ್ ಇರಬಾರ್ದು, ನೇಲ್ ಪೇಂಟ್ ಇರಬಾರ್ದು, ವಾಚ್ ಹಾಕೋಬಾರ್ದು. ವಾಚ್ ಹಾಕೊಂಡ್ರು ಕೂಡ ಇಲ್ಲಿಗೆ ಇರ್ಬೇಕು ವಾಚ್. ನಾವು ಮಾಡೋ ಟೈಮ್ನಲ್ಲಿ ಯಾವಾಗಲೂ ಹಿಂಗೆ ಟಚ್ ಆಗಬಾರ್ದು, ಆ ಥರ ವಾಚ್ ಹಾಕೋಬೇಕು. ಬ್ಯಾಂಗಲ್ಸ್ ಇರಬಾರ್ದು. ಓಕೆ, ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಹಾಕ್ಕೊಂಡು ನಮ್ಮ ಕೆಲಸ ಮಾಡಿ, ನಾವು ಎಷ್ಟು ಪ್ರೊಫೆಷ್ನಲಿ ಕೆಲಸ ಮಾಡ್ತೀವಿ ಅಷ್ಟು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ಬ್ಯಾಂಡ್ ಹಾಕುವಾಗ ನೋಡ್ರಿ, ಈ ಥರ ಹೇರ್ ಒಂಚೂರು ಮೇಲೆ ತಗೋಬೇಕು, ಕಿವಿ ಹಿಂದ್ಗಡೆಯಿಂದ ಬ್ಯಾಂಡ್ ಬರಬೇಕು. ಇದು ಯಾಕಂದ್ರೆ ಚೂರು ದೊಡ್ಡದೈತೆ ಅಂತ ಹೇಳಿ ಪಿನ್ ಹಾಕ್ತಾ ಇದ್ದೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ನೋಡ್ರಿ, ನೀರು ತುಂಬಿಟ್ಕೊಂಡಿದ್ದೀನಿ. ಇದರಲ್ಲಿ ಏನು ಹಾಕೋಬಾರ್ದು, ನಾರ್ಮಲ್ ಪ್ಲೇನ್ ವಾಟರ್ ತಗೋಬೇಕು. ಅದಾದಮೇಲೆ ನೋಡ್ರಿ, ಇದು ಬಂದು ಡ್ರೈ ಟಿಶ್ಯೂ ಅಂತ ಹೇಳ್ತೀವಿ. ಈ ಥರದ್ದು ನ್ಯಾಪ್ಕಿನ್ ಟೈಪ್ ಇರುತ್ತೆ ಇದು. ಈ ಥರದ್ದಾದ್ರೂ ನೀವು ಯೂಸ್ ಮಾಡ್ಬೋದು. ಈ ಥರ ಸ್ಪಾಂಜ್ ಆದರೂ ಯೂಸ್ ಮಾಡ್ಬೋದು. ಓಕೆ, ಈ ಥರ ಸ್ಪಾಂಜ್ ನೀವು ಯೂಸ್ ಮಾಡಿದ್ರಂದರೆ ಅದನ್ನು ಮತ್ತೆ ನೀವು ಡೆಟಾಲ್ ಹಾಕಿ ಬಿಸಿ ನೀರಿನಲ್ಲಿ ಹಾಕಿ ಕ್ಲೀನ್ ಮಾಡಿ ಅದಾದಮೇಲೆ ಯೂಸ್ ಮಾಡಬೇಕು. ಇಲ್ಲಾಂದರೆ ಅದನ್ನು ಕೂಡ ಅಷ್ಟೇ ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡಬೇಕು. ಇದನ್ನು ಯೂಸ್ ಮಾಡಿಬಿಟ್ರೆ ನೀವು ಒಬ್ರಿಗೆ ಯೂಸ್ ಮಾಡೋದು ಪಿಸ್ ಹಾಕ್ಬಿಡುತ್ತೆ. ಒಂದು ಪ್ಯಾಕೆಟ್ನಲ್ಲಿ ಬರುತ್ತೆ, ನೀವು ಇದನ್ನು ತೊಗೋಬೋದು. ಓಕೆ, ನೋಡಿ ಈ ಥರ ಹಿಡ್ಕೊಂಡಿದ್ದೀನಿ, ಫೇಸ್ ಕ್ಲೀನ್ ಮಾಡ್ತೀನಿ.
ಲಿಪ್ಸ್ಟಿಕ್ ಏನಾದರೂ ಇದ್ದರೆ, ಕಾಜಲ್ ಏನಾದರೂ ಇದ್ದರೆ ಸಪ್ರೇಟಾಗಿ ಒಂದು ಕಾಟನಿಂದ ಕ್ಲೀನ್ ಮಾಡ್ಬೇಕು ಅದನ್ನು. ಓಕೆ, ಕ್ಲೈಂಟ್ ಮನೆಯಿಂದ ಬರುವಾಗ ಅಪ್ಲೈ ಮಾಡ್ಕೊಂಬಂದಿರ್ತಾರಲ್ವ ಲಿಪ್ಸ್ಟಿಕ್, ಕಾಜಲ್, ಕಾಟನ್ ತೊಗೊಂಡು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಇದು ತೊಗೊಂಡು, ಕ್ಲಿನ್ಸರ್ ತೊಗೊಂಡು. ಇದು ಬಂದು ಕ್ಲಿನ್ಸರ್. ಇದು ಕ್ಲಿನ್ಸರ್ ಅವ್ರು ಫೋಟೋ ತೊಗೊಂಡು ಹೋಗಿದ್ರು ಮೊನ್ನೆ, ಬಟ್ ಇದು ಅವ್ರಿಗೆ ಸಿಕ್ಕಿಲ್ಲ. ಯಾಕಂದರೆ ಒಂದು ಕಡೆ ಇರೋ ಬ್ರ್ಯಾಂಡ್ ಇನ್ನೊಂದು ಕಡೆ ಸಿಗಲ್ಲ. ಸೊ ಹಂಗಾಗಿ ಒಳ್ಳೆ ಬ್ರ್ಯಾಂಡ್ ಯಾವುದಾದ್ರೂ ಆಗಲಿ ತೊಗೋಬೋದು. ಇದು 1 ಲೀಟರ್ದಿದೆ. ಅಪ್ಲಿಕೇಶನ್ ನೋಡ್ರಿ, ಫಸ್ಟ್ ಫೋರ್ಹೆಡ್ ಮೇಲೆ, ಓಕೆ, ಚೀಕ್ಸ್ ಮೇಲೆ, ಚಿನ್ ಮೇಲೆ ಅಪ್ಲೈ ಮಾಡಿದ್ದೀನಿ. ಇನ್ನು ಉಳ್ಕಿರೋದು ಏನಿದೆ ಅದನ್ನು ಫಿಂಗರ್ಸ್ನಲ್ಲಿ ತಗೊತಾ ಇದ್ದೀನಿ. ತಗೊಂಡು ಚೀಕ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಡಪ್ಪ, ಏನಾಗುತ್ತೆ, ಚೀಕ್ಸಿಂದ ಸ್ಟಾರ್ಟ್ ಮಾಡಿದೆ, ಚಿನ್ನಿಗೆ ಬಂದೆ. ಓಕೆ ನೋಡ್ರಿ, ಅಪ್ವರ್ಡ್ ಡೈರೆಕ್ಷನಲ್ಲಿ ಇರಬೇಕು. ಇನ್ವರ್ಡ್ ಡೈರೆಕ್ಷನ್ ಅಂದರೆ ಇದು, ಅಪ್ವರ್ಡ್ ಡೈರೆಕ್ಷನ್ ಅಂದರೆ ಇದು ಮೇಲ್ಗಡೆ. ಓಕೆ, ಇಲ್ಲಿಂದ ನೋಡ್ರಿ, ಇಲ್ಲಿ ಬಂದರೂ ಕೂಡ ಅಪ್ವರ್ಡೇ ಇದೆ. ಹಿಂಗೆ ಮಾಡ್ತಾ ಇಲ್ಲ ನಾನು. ಇದಾದಮೇಲೆ ನೋಡ್ರಿ ಲಿಪ್ಸ್. ಲಿಪ್ಸ್ ಆಗಿದ ತಕ್ಷಣ ಇವೆರಡು ಕೈನೂ ಜಾಯಿನ್ ಮಾಡ್ತಾ ಇದ್ದೀನಿ ಈ ಥರ. ಓಕೆ, ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಈ ನೋಸ್ ಸೈಡ್ ಮೇಲ್ಗಡೆ ಫೋರ್ಹೆಡ್ಡಿಗೆ ಬರ್ತಾ ಇದ್ದೀನಿ. ಫೋರ್ಹೆಡ್ಡಿಗೆ ಬಂದು ಮಿಕ್ಸ್ ಮಾಡಿದೆ ಕ್ಲಿನ್ಸಿಂಗ್. ಇವಾಗ ನಾನು ಏನು ಮಾಡಿದ್ದು, ಪ್ರಾಡಕ್ಟ್ ಅಪ್ಲೈ ಮಾಡಿದ್ದೇನೆ, ಅದನ್ನು 1 ಟೈಮ್ ನಾವು ಸ್ಪ್ರೆಡ್ ಮಾಡಬೇಕಲ್ವಾ, ಸೊ ಹಂಗಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಅದಾದಮೇಲೆ ಕಣ್ಣು ಮೇಲೆ, ಐ ಮೇಲೆ ಹೋಗ್ತಾ ಇದ್ದೀನಿ. ಐ ಮೇಲೆ ಹೋಗಿದ್ದಾದಮೇಲೆ ನೋಡ್ರಿ ಇಲ್ಲಿಗೆ ಬಂತು ಮತ್ತೆ ಕೈ. ನೆಕ್ಸ್ಟ್ ಚೀಕ್ಸ್, ಇಲ್ಲಿಂದ ಸ್ಟಾರ್ಟ್ ಮಸಾಜ್. ನೋಡಿರಿ, ಫಸ್ಟ್ ಚೀಕ್ಸ್, ಆಮೇಲೆ ಚಿನ್, ಆಮೇಲೆ ಲಿಪ್ಸ್. ನೋಡಿರಿ, ಫಸ್ಟ್ ಹಿಂಗೆ ಮಾಡಿದೆ ನಾನು. ಅದಾದಮೇಲೆ ಜಿಗ್ ಜಾಗ್. ಅದಾದಮೇಲೆ ನೋಡಿರಿ, ಆಮೇಲೆ ಲಿಪ್ಸ್ ಸೈಡ್, ಮತ್ತೆ ಚೀಕ್ಸ್, ಇಯರ್ಸ್. ಒಂದು ಸ್ವಲ್ಪ ಡ್ರೈ ಆಯ್ತಾ, ಒಂಚೂರು ವೆಟ್ ಮಾಡ್ಕೋಬೇಕು. ಹಿಂಗೆ ತೊಗೊಂಬಂದು ಇವ್ರ ಮೇಲೆ ಹಿಂಗೆ ಹಾಕಿಬಿಡ್ಬಾರ್ದು. ಓಕೆ, ನೀರೆಲ್ಲ ತೆಗಿಬೇಕು. ನೋಡಿ ಹೆಂಗೆ ಇರಿಟೇಷನ್ ಆದರು ಆ ಥರ ಆಗ್ತಾರೆ. ಓಕೆ, ಹಿಂಗೆ ತೊಗೊತೀರಾ, ಇದೆಲ್ಲ ನೀರು ತೆಗಿತೀರಾ, ಜಸ್ಟ್ ವೆಟ್ ಇರ್ಬೇಕು ಕೈ. ನೆಕ್ಕಿಗೆ ಬಂದೆ, ಒಂದು ಸೈಡಿಂದ ಹಿಂಗೋಗಿ ಹಿಂಗೆ ಬಂದೆ, ರೌಂಡ್ ಹಾಕಿದೆ. ಒಂದು ಸೈಡಿಂದ ಹಿಂಗೆ ಹೋದೆ, ಇಲ್ಲಿವರೆಗೂ ಬಂದೆ, ರೌಂಡ್ ಹಾಕಿದೆ, ಮತ್ತೆ ರೌಂಡ್. ಓಕೆ, ಇದೇ ಥರ ಮಾಡಿದೆ ನೋಡ್ರಿ. ಮತ್ತೆ ಇನ್ನೊಂದು ಟೈಮ್ ಹಿಂಗೆ ಮಾಡಿಕೊಂಡು ಇಯರಿಗೆ ಬಂದೆ. ಹಲೋ, ಮಕ್ಕೊಂತಿದ್ದೀರಾ ಹೆಂಗ? ಇಲ್ಲ, ಇಲ್ಲಿ ನೋಡಪ್ಪ, ನೀವು ಒಂದೇ ನೋಡ್ತಾ ಇದ್ರೆ ಹೆಂಗ ಇದು ಬಂದು ಜನರಲ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇವಾಗೆಲ್ಲ ನಾವು ಏನು ಮಾಡಿದ್ವಿ, ಮಸಾಜ್ ಮಾಡಿದ್ವಿ. ಸೊ ಅದಾದಮೇಲೆ ಎವ್ರಿ ಸ್ಟೆಪ್ ಆದಮೇಲೆ ನಾವು ಜನರಲ್ ಸ್ಟ್ರೋಕ್ ಅಂತ ಮಾಡ್ತೀವಿ. ನೋಡ್ರಿ, ಈಗ ಇದು ಬಂದು ಹಿಂಗೆ ಬಂದು ಮತ್ತೆ ಚಿನ್ನಿಗೆ ಬರುತ್ತೆ, ಮತ್ತೆ ಹಿಂಗೆ ತೊಗೊತೀವಿ. ಈ ಕೈ ಕಣ್ಣು ಮೇಲ್ಗಡೆ ಬಂದಾಗ ಇದು ನೋಡ್ಬೇಕು ಇಂಪಾರ್ಟೆಂಟ್ಲಿ, ನೀವು ಕಣ್ಣು ಮೇಲೆ ಹಿಂಗೆ ಬರಬಾರ್ದು. ಇದು ಫಿಂಗರ್ ಅಷ್ಟೇ ಬರುತ್ತೆ ಇಲ್ಲಿ. ಇದು ಜನರಲ್ ಸ್ಟ್ರೋಕ್. ಓಕೆ, ಅದಾದ್ಮೇಲೆ ನೋಡ್ರಿ ಫೋರ್ಹೆಡ್. ನೋಡಿ ಐ ಮೇಲೆ ವಿತೌಟ್ ಪ್ರೆಸರ್. ಇಲ್ಲಾದ್ರೆ ಇನ್ನೂ ಒಂಚೂರು ನಿಮ್ಮ ಪ್ರೆಸರ್ ಇರುತ್ತೆ, ಇಲ್ಲಂದ್ರೆ ಪ್ರೆಸರೇ ಇರಬಾರ್ದು. ಅದಾದ್ಮೇಲೆ ನೋಸ್ ಸೈಡ್. ಇದು ಇವಾಗ ಕ್ಲಿನ್ಸಿಂಗ್ ಆಯ್ತು. ಇದನ್ನ ನಾವು ಎಷ್ಟೊತ್ತು ಮಾಡ್ಬೋದು? 10 minutes. ಹಾ, Sorry, 5 minutes. 5 to 10 minutes. 4 to 5 minutes. ಕ್ಲಿನ್ಸಿಂಗ್ ಇದು. ಆಯ್ತು ಬಿಡು, ಬೇಷ್ ಆಯ್ತು, ಕ್ಲಾಸ್ ಮಸ್ತ್ ಐತೆ. ಕ್ಲಿನ್ಸಿಂಗ್ ಹಾಕಿ ಅದು ಬೆಳೆ ಗುಳಿಗೆ ಕೆಮ್ರಿ ಬಿಡು, ಅದಕ್ಕೆ ನಿದ್ದೆ ಮಾಡ್ತಾ ಇರೋದು. ಇದು ಮೂಗು ಉಸಿರಾಡ್ತದಲ್ಲ, ಗುಳಿಗೆ ಕೆಮ್ರಿ ಆಕ್ಟಿವ್ ಇಲ್ಲ, ರಗ್ ಬರ್ತೈತಿ. ಆಕ್ಟಿವ್ ಇಲ್ಲ ನೀನು. ಇದು ಇವಾಗ ಸ್ಟಾರ್ಟಿಂಗ್ ಕ್ಲಿನ್ಸಿಂಗ್, ಫೇಸ್ ಕ್ಲೀನ್ ಮಾಡ್ತಾ ಇದೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, 3rd ಟೈಮ್ ತೋರಿಸಿರೋದು. 2 times ಮೇಡಮ್.
ಹೇಳಪ್ಪ ಇವಾಗ ಹೇಳು. ಇವಾಗ ಎಷ್ಟೊತ್ತು ಮಾಡಿದ್ದ ನಾನು ಇವಾಗ ಮಾಡಿದ್ನಲ್ಲ, ಎಷ್ಟೊತ್ತಾಗಿರ್ಬೋದು? 5 minutes ಸರ್. 5 minutes ಮಾಡಿದ್ದ. ನಿನಗೆ ಹೇಳ್ತಾ ಮಾಡಿದ್ದೀನಿ ಅಲ್ವಾ? ಸೊ ನೀವು ಮಾಡಿದ್ರಿ 2 to 3 minutes ಹೇಳಿದ್ನಲ್ಲ. 2 ರಿಂದ 3 ನಿಮಿಷ ಕ್ಲೀನ್ಸಿಂಗ್. ವಿಡಿಯೋ ಮಾಡಲಿ ತಡಿ, ಅದು ಮಾಡೀನಿ. ಅದು ತಡಕ 2 to 3 minutes. ನಾನು ಏನು ಮಾಡ್ತೆ ಅಂತ ನಾನು ಕೂತ್ಕೊಂಡು ಏನು ಸ್ಟೂಡೆಂಟ್ ಅದಾರಪ್ಪ ಇವರು, ಜಗಳ ಗಂಡು ಸ್ಟೂಡೆಂಟ್ಸ್. ನೋಡ್ರಿ ಮ್ಯಾಮ್ ಹೊಡಿತಾಳ. ಬಸ್ ಬ್ಯಾಟ್ರಿ ಲೋ. ಅದಕ್ಕೆ ನೀನು ಮಾಡಂದೆ. ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ ಮಾಡ್ತೀವಿ. ಸ್ಕ್ರಬ್ ನೋಡ್ರಿ, ಸ್ಪ್ಯಾಚುಲಾ ತಗೊಂಡಿದ್ದೀನಿ. ಯಾವುದೇ ಪ್ರಾಡಕ್ಟ್ ಕೂಡ ಕೈಯಿಂದ ಮುಟ್ಬಾರ್ದು. ಮ್ಯಾಮ್ ಫೇಸ್ಗೆ ಸ್ಕ್ರಬ್ ಬೇರೆ, ಲೆಗ್ ಇದು ಪೆಡಿಕ್ಯೂರಿಗೆ ಬೇರೆ ಬರುತ್ತೆ ಮ್ಯಾಮ್. ಮತ್ತೆ ಹೇಳಿದ್ನಲ್ಲಮ್ಮ, ಪೆಡಿಕ್ಯೂರ್ ಮೆನಿಕ್ಯೂರ್ ಬೇರೆ ಅದು ಬೇರೆ ಬರುತ್ತಾ? ಎಲ್ಲದಕ್ಕೆ ಒಂದಾಯ್ತು ಕ್ಯೂಟಿನ್ ಹೊಡೆಯಲ್ಲ. ಕೇಳಾಗತ್ತೀನಿ ನೋಡಿ, ಇದು ಸೇಮ್ ಅಪ್ಲಿಕೇಶನ್ ಇರುತ್ತೆ. ಅದಾದ್ಮೇಲೆ ನೋಡಿ, ಫಿಂಗರ್ನಲ್ಲಿ ತಗೊಂಡು ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇವಾಗ ಸ್ವಲ್ಪ ವೆಟ್ ಮಾಡಿಕೊಂಡು, ಇವಾಗ ನಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೆಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕ್ಲಿನ್ಸಿಂಗ್ನಲ್ಲಿ ಸ್ಕ್ರಬ್ನಲ್ಲಿ ಸೇಮ್ ಇರುತ್ತೆ. ಇಲ್ಲಿ ಕೂಡ ವಿತೌಟ್ ಪ್ರೆಸರ್ ಇರಬೇಕು, ಪ್ರೆಸರ್ ಹಾಕಬಾರ್ದು. ಕೆಲಸ ಏನು ಚೇಂಜ್ ಆಯ್ತು ಇಲ್ಲಿ? ಸ್ಟೆಪ್ಪು ಹ್ಯಾಂಡ್ ಮೂಮೆಂಟ್ ಚೇಂಜ್ ಆಯ್ತಾ? ಇದು ನಾರ್ಮಲ್ ಆಗಿದೆ, ಓಕೆನಾ? ಇದು ಕಾಮನ್, ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇದು ಕಾಮನ್. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಚೇಂಜ್ ಆಯ್ತು. ಸ್ಕ್ರಬ್ ಮಾಡೋ ಮುಂದೆ ಮಾತ್ರ ಆ ಥರ ಫೋನ್ ಬಂದು ನಮ್ಮನ್ನು ಫೋನ್ ಮಾಡು. హలో జాను 450 తీసుకోమా, నువ్వు అది తీసుకో. తీసుకో. 5G కాదు మాది, 4G. 4G తీసుకో. ఇది చిన్న చిన్న ఫోన్, కీప్యాడ్ ఫోన్ కావాలి అది. ಈ ಸ್ಟೆಪ್ ಎದಕ್ಕೆ ಮೇಡಮ್ ಈ ಸತಿ ಚೇಂಜ್ ಮಾಡಿದ್ರೆ? ಸ್ಕ್ರಬ್ ಮಾಡ್ತಿದ್ದೀನಿ. ಸ್ಕ್ರಬ್ ಅಲ್ಲ, ಡೆಡ್ ಸೆಲ್ಸ್ ಹೋಗ್ಬೇಕಾ ಬೇಡ? ಅದು ಚೇಂಜ್ ಮಾಡಿದ್ರೆ ನಮಗೆ ಹೇಳಿಕೊಟ್ಟಲ್ಲ. ಓದು ಕ್ಲಾಸಾಗಿ ಇದ್ದಿದ್ದಿಲ್ಲ, ತೋರಿಸಿದ್ದೀನಿ ನಾನು. ಇಲ್ಲ ವಿಡಿಯೋ ನೋಡಿ ಸರಿ, ವಿಡಿಯೋ ನೋಡಿ ಸರಿ. ಅದಕ್ಕೆ ಇಟ್ಟೀನಿ ವಿಡಿಯೋ ಮಾಡ. ಸರಿಗೆ ನೋಡಪ್ಪ ವಿಡಿಯೋ ನೋಡಿ. ಏನಾಯ್ತು? ಹೋಗಿ ಹೌದು ನಿಂದೆ ಯೂಟ್ಯೂಬ್ ಥರ ನಿಂಗೆ ನೋಡಿ. ಕೂದಲಿಗೆ ಡಿಮ್ಯಾಂಡ್ ಏನು ಡಿಮ್ಯಾಂಡ್ ಐತಿ? 4 kg. ಇನ್ನಿನ್ನ ಒಂದು 2 ನಿಮಿಷ 3 ನಿಮಿಷ ಇದೆ ಅಂದಾಗನ ಏನು ಮಾಡ್ತೀರಾ? ಸ್ಟೀಮ್ ಆನ್ ಮಾಡ್ಕೊತೀರಿ. ಕಟ್ ಮಾಡೋದಾಡ ಮೇಡಮ್ ಫೋನ್ ಬರ್ತೈತೆ, ಎತ್ತುತ್ತೀನಿ. ಬೈಬೇಡ. ನೀವು ಮಾತಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ, ಆಮೇಲೆ ಅದು ಗೊತ್ತಾಗಿಲ್ಲ ಇದು ಗೊತ್ತಾಗಿಲ್ಲ ಅಂದ್ರೆ ನನ್ನ ಜವಾಬ್ದಾರಿ ಅಲ್ಲ. ಐ ಡೋಂಟ್ ನೋ. ನಾನು ನೋಡಾಕ್ತೀನಿ. ನಾನು ಮೊನ್ನೆನೇ ಹೇಳಿದ್ದೀನಿ, ನೀವು ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ. ಯಾರು? ಪಾರ್ಸಲ್ ಬಂದಿದೆ. ಪಾರ್ಸಲ್ ಬಂದಿದೆನಾ? ಏನಿದ್ರಿ ಸರ್ ತಾವು? ಇಲ್ಲ ಸರ್, ಅಲ್ಲಿ ಬರಬೇಡಿ. ಇಲ್ಲಿ VNC ಹತ್ರ ಸಿರಿಂಜಿ ಹಾಸ್ಪಿಟ್ಲ್ ಇದೆಯಲ್ಲ, ಹಾಂ ಸಿರಿಂಜಿ ಹಾಸ್ಪಿಟ್ಲ್ ಹತ್ರ ಬಂದು ಫೋನ್ ಮಾಡಿ ಸರ್.
ಅಗಲೆಲ್ಲ ಬರಲ್ಲ, ಇವಾಗ ಬರ್ತಪ್ಪ. ಫೋನ್ ಮನೆಗೆ ಇಟ್ಬಿಡ್ತೀನಿ. ನಮ್ಮ ಅವ್ನ ಅಂತ ಕಾಟ ಫೋನ್ ಬಿಟ್ಟು ಹೋಗ್ತಂದು ಎಲ್ಲಿಗೂ. ಇಲ್ಲಿ ಬಂದ್ರೆ ಸೈಲೆಂಟ್ ಇಡ್ಬೇಕು. ನಿಮ್ ಕ್ಲಾಸಿಗೆ ಅಲ್ಲ ಡಿಸ್ಟರ್ಬ್ ಆಗೋದು. ನನಗೇನಾದ್ರು ಡಿಸ್ಟರ್ಬ್ ಆಗ್ತೈತೆ? ಪಾರ್ಸಲ್ ಬಂದವ ಮೇಡಮ್, ಮತ್ತೆ ಆರ್ಡ್ರ್ ಮಾಡಿರ್ತೀವಿ. ಮತ್ತೆ ಕ್ಲಾಸಿಗೆ ಬೇಕಾಗಿರೋ ನಿಮ್ಮನ್ನು ಕೇಳಿ ಆರ್ಡ್ರ್ ಮಾಡಿರೋ. ನೀನಾದ್ರೂ ಅಂತ ಹೇಳ್ಬಿಡ್ದೆ ಹೌದಿಲ್ಲ? ಇಲ್ಲ ಅಲ್ಲ 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 ಅಲ್ಲ, ಬೆಲ್ಲ ಬೆಲ್ಲ. ಹಬ್ಬ ಅಲ್ಲಿ ಕುಂತ್ಕೊಳಪ್ಪ, ಚೇರ್ ಮೇಲೆ ಕುಂತ್ಕೊಂಡು ನೋಡಬೇಕಂದ್ರೆ. ಹಂಗಂತೂ ಕಾಲ್ ರಾಡ. ಏನ್ ಡೌಟ್ಸ್ ಇದೆ ಅದೇ ಹೇಳು. ಏನ್ ಡೌಟ್ಸ್ ಇದೆ ಅದು ಬಿಡಿ. ನೀವು ಬರೀ ಮಾತಾಡ್ಸಿದ್ರೆ ಬರೀ ಮಾತಾಡ್ತಾ ಇರ್ತೀರ. ನನಗೆ ಏನು ಡೌಟ್ಸ್ ಇಲ್ಲ ಮೇಡಮ್. ಇದ್ರಾಗ ಇದು ಅಮೌಂಟಿಂದು ಮತ್ತು ಅದ್ರದ್ದು ಡೌಟ್ ಇತ್ತಾ, ಅದಕ್ಕೆ ಕೇಳ್ಕೊಂಡೆ. ನಾವು ಪರ್ಫೆಕ್ಟಾಗಿ ಕ್ಲಿಯರ್ ಆಯ್ತು. ಸ್ಕ್ರಬ್ ಎಷ್ಟು ಮಾಡಬೇಕು? ಇದಕ್ಕೆ ಇದು 5 to 10 minutes ಮಾಡಿ. ಅದು 3 to 2 to 3 minutes. 5 to 10 minutes. ಅದು 3 ನಿಮಿಷ ಆಲ್ಮೋಸ್ಟ್ 10 minutes ಮಾಡಬೇಕು. ಅದೇ ಹೇಳಿದ್ನಲ್ಲ, ಸ್ವಲ್ಪ ಆಕ್ನೆ ಪಿಂಪಲ್ಸ್ ಇದೆ ಅಥವಾ ರೆಡ್ ಜಾಸ್ತಿ ಇದೆ ಸ್ಕಿನ್ ಪೂರ್ತಿ ಗುಳ್ಳಿದ್ದರ ಮುಖಕ್ಕೆ ಮಾಡೋದು ಅಂಥವ್ರ ಮುಖದ ಮೇಲೆ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ನಾನು ಆಗಲೇ ಹೇಳಿದೆ ಚಾರ್ಜ್ ಇಡುವಾಗ ಅಂತೇಳಿ 3 ಪಾಯಿಂಟ್ ಇತ್ತು ಮ್ಯಾಮ್. ಇಡುವಾಗ ಅಂದರೆ ಇಡಲಿಲ್ಲ. ನಂಗೆ ಹೊಬಡಿ ಬೈತಾಳ. ಚಾರ್ಜರ್ ನನ್ನ ಮಗಳು ತೊಗೊಂಡಿದ್ದೆ. ಇರೋದೇ ಒಂದು ಚಾರ್ಜರ್ ಐತಿ, ಎಲ್ಲೈತೆ ನಂಗೆ ಗೊತ್ತಿಲ್ಲ. ಅಲ್ಲಿ ಕೇಳು ಹೋಗ್ರಿ. ಹಾಂ ಓಪನ್ ಇದೆನಾ ಅದ್ರದ್ದು? ಅದು ಇಸ್ಕೊಂಡು ಕ್ಲೋಸ್ ಮಾಡಿಬಿಡ್ರೆ. ಅದೇ ಸ್ಟೆಪ್ಸೇ ಮಾಡ್ತಾ ಇರೋದು ನೋಡ್ರಿ, ಏನು ಚೇಂಜಸ್ ಇಲ್ಲ. ನನ್ನ ಮಕ್ಕಳು ತಗೋಬಿಟ್ಟಾರೆ ನಾವು. ಇಲ್ಲಂದ್ರೆ ಇವತ್ತು ಒಟ್ಟ ಮಕ್ಕೊಂಡಿಲ್ಲ ನಾನು. ರಾತ್ರಿ ಎಲ್ಲ ಮಕ್ಕೊಂಡಿಲ್ಲ ನಾನು. ರೋಜಾ ಬೆಳಗ್ಗೆ ಊಟ ಮಾಡಿ ಸ್ವಲ್ಪ ಹೊತ್ತು ಮಕ್ಕೊಂತಿದ್ದೆ. ಮಕ್ಕೊಂಡಿಲ್ಲ. ಅಮ್ಮಗೆ ದೇವ್ದ ಕನಸುಗಳು ಬೀಳಕತ್ತ ಅಂತ. ದೇವ್ದು ಗೊತ್ತಾಗತ್ತೆ. ಚಿಟ್ಟ ಚೀರಾಕತ್ತಾಳ್ರಿ. ಅಯ್ಯ ಹಾಕಿ ಬರೇ ಮೊಬೈಲ್ನಾಗ ಭೂತ್ ಭೂತ್ ಅಂತೇಳಿ ಖರ್ಚು ಮಾಡಿ ನೋಡ್ತಾಳೆ. ಹೇಳಿದೆ ರೀ ಇವತ್ತು ಹೇಳಕತ್ತಾಳ ಬೆಳಗ್ಗೆ. ಹಂಗೇನಿರಲ್ಲ, ನಾನು ಅದನ್ನೇ ಹೇಳಿದೆ. ತಲೆಯಲ್ಲಿ ಅದೇ ಬರೋದು. ಅದೇ ಅಂದೆ ನಾನು, ದೆವ್ವ ಗಿವ್ವ ಏನಿಲ್ಲ ಸುಮ್ಮನೆ. ಅದು ನೀವು ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಬೇಕು. ಮಗಳಿಗೆ ಮುದ್ದು ಮಾಡ್ಬಿಡ್ರಿ ಜಾಸ್ತಿ. ನೋಡಿ ರಾತ್ರಿ ಎಲ್ಲ ಮುಕ್ಕೊಳವಲ್ಲ, ಬರೀ ಚೀರಾಕತ್ತ ಬಿಟ್ಟಾಳ್ರಿ ಮ್ಯಾಮ್. ಮತ್ತೆ ಬೆಳಗ್ಗೆ ತಾನೇ ಹೇಳಲ್ರಿ ಇನ್ನೊಂದ್ಸಲ ನೋಡಲ್. ನಾನು ಏನು ಹೇಳ್ತಾಳ ಅನ್ಕೋಬೇಡ್ರಿ. ಮಕ್ಕಳನ್ನ ಮುದ್ದು ಮಾಡ್ರಿ, ಬೇಡ ನಂಗಿಲ್ಲ, ಬಟ್ ಸ್ಟ್ರಿಕ್ಟ್ ಆಗಿ ಬೆಳೆಸ್ರಿ. ಓಕೆನಾ? ಯಾಕಂದ್ರೆ ನಾಳೆ ಅವ್ರ ಫ್ಯೂಚರ್ ಹಾಳಾಗಿ ನೀವೇ ಅದನ್ನ ಕೊರಗಬಾರ್ದು. ಗೊತ್ತಾಯ್ತಾ? ಒಂದೇ ಮಗಳೈತೆ ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡ್ರೆ ಆಮೇಲೆ ನೀವೇ ಕೊರಗೋದು. ಇವತ್ತು ಮತ್ತೆ ಇನ್ನ ಜ್ವರನ ಇದ್ದು ಹೋಗ್ಬಿಟ್ಟು ನನಗೆ ಎರಡದ ಹಂಗಲ್ಲ. ಅವರೆಲ್ಲ ಗೆಟ್ ಒನ್ ಬೈ ಒನ್ ಅಂದಂಗೆ. ಬೈ ಒನ್ ಗೆಟ್ ಒನ್. ಒಂದು ಹೋದ್ರೆ ಒಂದು ಬರ್ತೈತೆ. ನಾನು ಒಂದಕ್ಕೊಂದು ಮಿಗುಲಾಗ್ಯದ. ಹೊಡೆದಾಡ ನೆನ್ಸ್ಕೊಂಡ್ರೆ ನಂಗೆ ಬಟ್ಟೆ ಗೊತ್ತೈತಿ. ನಾವು ಎಷ್ಟು ಹೊಡೆದಾಡ ಏನಿಲ್ಲ, ನೀವು ನಂತಾಗೇನಲ್ಲ ಅಂತೇಳಿ ಮುದ್ದು ಮಾಡ್ತೀರ, ಬಟ್ ನಾಳೆ ಫ್ಯೂಚರ್ಗೆ ಅದೇ ಪ್ರಾಬ್ಲಮ್ ಆಗಬಾರ್ದು. ನಾನು ಯಾಕೆ ಉದ್ಬೇಡಲ್ಲ, ತಗ್ಗಂಡು ಮುರಿತಿತ್ತು, ಮುದ್ದೆ ಕಲ್ಲು ಮುರಿತಿತ್ತು ನಮ್ದು. ಹಂಗೆ ಓದಿ ನಿಷೇಧ ಬಂದು ಓದ್ತಾಳ, ಹಂಗೇನಿಲ್ಲ. ಬಟ್ ಇದು ಫೋನ್ ಹಿಡ್ಕೊಳೋದೇ ಸ್ವಲ್ಪ. ಫೋನಿಂದ ಅವಾಯ್ಡ್ ಮಾಡಿಸ್ಬೇಕಪ್ಪ. ಈ ವಯಸ್ಸಿಗೆ ನೀವು ಅಷ್ಟು ಪರಿ ಫೋನ್ ನೋಡಕ್ ಕೊಟ್ರಿ ಈಗ ಹೊರಗೆ ಕಳ್ಸಕತ್ತಿಲ್ಲ ಮ್ಯಾಮ್. ಕಳ್ರು ಬಂದಾರ ಅಂತ ಹೇಳ್ದಾಗಿಂದ ಈಗ ಅವಳು ಯಾರ ಜೊತೆಗೆ ಆಡ್ಬೇಕು ಮ್ಯಾಮ್? ಒಂದು ಪ್ರಾಬ್ಲಮ್ ಮಕ್ಕಳಿಗೆ. ಹ್ಞೂ ಮೇಡಮ್. ಈಗ ಮನ್ಯಾಗ ಆಡಕ್ಕೂ ಯಾರು ಇರಲ್ಲ. ಬಳ್ಳಾರಿ ಸತೆಗೆ ಹಂಗಾಗೈತೆ ನೋಡಿ. ನಮ್ಮ ಓಣ್ಯಾಗ ಆಗೈತಿ. ಬಳ್ಳಾರಾಗ ಹಾಸ್ಟೆಲಲ್ಲಿ ಹುಡುಗರು ಹೊಡೆದಾಡಿ ಒಂದು ಹುಡುಗ ಸತ್ತ ಹೋಗ್ಬಿಟ್ಟಾನಂತೆ. ವಾಡನಿಗೆ ಹೊಡೆದು ಆದ ಸಂಬಂಧ ಈಗ ಹೊರಗೆ ಕಳ್ಸಕತ್ತಿಲ್ಲ ರೀ. ಮನೆ ಒಳಗೆ ಎಷ್ಟೊತ್ತಂತ ಕೊಡ್ತಾಳ್ರಿ. ಅದು ಒಂದು ಪ್ರಾಬ್ಲಮ್ ಮಕ್ಕಳಿಗೆ. ಯಾರಾದ್ರೂ ಜೊತೆಗಾರ ಇಲ್ಲ ಆಕೆಗೆ ಆಡಾಕ. ಆಯ್ತು ಬಿಡಪ್ಪ, ಕ್ಲಾಸ್ ನೋಡೋದು. ಒಂಚೂರು ಕ್ಲೀನ್ ಮಾಡಿ ಫೇಸ್ ಕ್ಲೀನ್ ಮಾಡಿ ಸ್ಟೀಮ್ ಕೊಡಬೇಕು. ಸ್ಟೀಮ್ ಬಂದು ಒಂದು 2 to 3 minutes ಕೊಡಬೇಕು. ಈ ಮಿಷಿನ್ ಎಷ್ಟು ಬೀಳುತ್ತೆ ನನಗೆ? ಇದು 4000 5000 ಹಾಗೆಲ್ಲ ಇದೆ, ಕ್ವಾಲಿಟಿ ಮೇಲಿದೆ. ಮತ್ತೆ ಇದು ಮಾಡ್ಬೇಕಾದ್ರೆ ಅದು ತೊಗೊಳ್ಲೇಬೇಕು. ಸ್ಟೀಮ್ ಬೇಕೇ ಬೇಕು. ಮತ್ತೆ
ಮೇಡಮ್ ನಾನು ಇದು ಕ್ರೀಮ್ ಕೇಳಿದ್ನೆ ಎಲ್ಲಿ ಸಿಗಲಿಲ್ಲ ಅದೇ ಹೇಳಿದ್ದಲ್ಲ, ಒಂದೊಂದು ಪ್ರಾಡಕ್ಟ್ ಒಂದೊಂದು ಬೇರೆ ಹೆಸರು ಏನೇನು ಇರ್ತದೆ ನನಗೆ ಗೊತ್ತಿಲ್ಲ. ಇದು ನಾರ್ಮಲ್ ಬೇಸಿಕ್ದು ಅಂತ ಕೇಳ್ರಿ, ಬೇಸಿಕ್ ಫ್ರೂಟ್ದು ಇದೇ ಕಲರೇ ಇದನ್ನೇ ಅಂತ ಹುಡುಕ್ಬೇಡ್ರಿ, ಸಿಗಲ್ಲ. ಬೇಸಿಕ್ ಫ್ರೂಟ್ ಫೇಶಿಯಲ್ದು ಕಿಟ್ ಕೇಳಿದ್ರೆ ಫ್ರೂಟ್ ಫೇಶಿಯಲ್ ಕಿಟ್. ಫ್ರೂಟ್ ಸ್ಪೆಷಲ್ ಕಿಟ್ಟಾ? ಗೊತ್ತಾಯ್ತಾ? ಇದೆ ಇದೆ, ಸೆಟ್ ಕಿಟ್ ಇದೆ. ಹಾ ಅಷ್ಟೇ, ಅದೇ ಅದು ಅಂದ್ರೆ ನಾನು ದಪ್ಪ ದಪ್ಪ ಡಬ್ಬ ಎತ್ತಿಡೋದ್ರ ಬದಲು ಅದು ಹಾಕಿಟ್ಕೊಂಡಿದ್ದೀನಿ ಅಷ್ಟೇ. ಗೊತ್ತಾಯ್ತಾ? ಬ್ರ್ಯಾಂಡ್ನಲ್ಲಿ ಜೋವಿಸ್ ಅಂತ ಬರುತ್ತೆ, ನೇಚರ್ಸ್ ಅಂತ ಬರುತ್ತೆ, ಲೋಟಸ್ ಅಂತ ಬರುತ್ತೆ, ಮತ್ತು ಆಯುರ್ವೇದದಿಂದ ಬರುತ್ತೆ, ಬೇರೆ 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 ಇನ್ನೂ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸ್ ಎಲ್ಲ ಬರ್ತಾವೆ. ಸೊ ಅದನ್ನು ನಿಮಗೆ ಯಾವ ಬ್ರ್ಯಾಂಡ್ ಬೇಕು ನೀವು ಸರ್ಚ್ ಮಾಡಬೇಕು, ಅಷ್ಟೇ ತೊಗೋಬೇಕು. O3+ ಬರುತ್ತೆ, ಶಹನಾಜ್ ಬರುತ್ತೆ, ಇದೆಲ್ಲ ಬರುತ್ತೆ. ಇವಾಗ ನಮ್ಗೆ ಗೊತ್ತಾಗಲ್ಲ ಅಂದರೆ ನೀವು ಬರೆದಿಟ್ಕೋಬೋದು ಆಮೇಲೆ. ಓಕೆ, ಅದನ್ನು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ನೋಡಿದೆ ಮೇಡಮ್, ಸರ್ಚ್ ಮಾಡಿ 6000. ಅದೇ ಹಂಗಿದಾವಪ್ಪ, 10,000ವರೆಗೂ ಇದಾವೆ. 2-in-1 7,000 8,000 ಇದೆ. ಸಿಂಗಲ್ ಅಂತಂದ್ರೆ ಇನ್ನೂ ಅದು ಒನ್ ಟೈಮಲ್ಲಿ. ಇದ್ರಲ್ಲಿ ಸಣ್ಣದು ಬರುತ್ತೆ ನೋಡ್ರಿ, ಹ್ಯಾಂಡ್ ಬರುತ್ತೆ, ಅದು ಅಂದೇ ಅದು ಹೋಗಿದೆ, ಕೆಟ್ಟೋಗಿದೆ. ರಿಪೇರಿ ಮಾಡ್ತಾರೆ. ಸಣ್ಣದ ಮೇಡಮ್, ಇನ್ನೊಂದು ಯಾವುದು ಹ್ಯಾಂಡ್ ಬರುತ್ತೆ, ಹ್ಯಾಂಡ್ ಸ್ಟೀಮರ್ ಬರುತ್ತೆ. ಹಾಂ, ಹ್ಯಾಂಡ್ ಸ್ಟೀಮರ್ ಬರುತ್ತೆ. ಅದು ತಗೋಬೋದು, ಸಣ್ಣ ಜಾಸ್ತಿ ಅಮೌಂಟ್ ಆಗುತ್ತೆ ಅಂದರೆ ಸದ್ಯಕ್ಕೆ. ಅದು ಈಗ 1,000 ಬರ್ಬೋದು. ಈಗ 1000 ಇದೆ ಮೇಡಮ್. ಈಗ ಸದ್ಯಕ್ಕೆ ಅಂದ್ರೂ ಸಹಿತ ಒನ್ ಟೈಮಲ್ಲ ತಗೊಳೋದು ಯಾವ್ದನ ಆಯ್ತು. ಈಗ ಎರಡೆರಡು ಸಾಮಾನು ತೊಗೊಳಕಂತ ಹ್ಯಾಂಡ್ ಸ್ಟೀಮರ್ ನೆನಪಿರಲ್ಲ ಇದ್ರೆ ನೋಡ್ಕೊಂಡು ಬರುತ್ತೆ. ಆರ್ಡ್ರ್ ಮಾಡೋ ಮುಂದೆ ಅದನ್ನ ಸರ್ಚ್ ಮಾಡೋಕೆ ಬರ್ತದೆ. ಈಗ ಲಿಂಕ್ ಇದೆ ಬಿಡ, ಹಾಕ್ತೀನಿ. ಮೂವರು ಹೆಂಗ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರೋದು ಇವ್ರಿಗೆ ಕಳಿಸ್ಬೇಕು, ಇವ್ರಿಗೆ ಗೊತ್ತಿರೋದು ನಿಮಗೆ ಗೊತ್ತಿರೋದು ಇವ್ರಿಗೆ ಕಳಿಸ್ಬೇಕು. ಕಳಿಸಿದ್ದೀನಿ. 2 to 3 minutes ಇದನ್ನ ಕೊಟ್ಟು ಸ್ಟೀಮು. ನಾ ಹೆಡ್ ಬಾತಿಂದ ಹೇಳಿಲ್ಲಲ್ಲ ಮೇಡಮ್. ಹೇಳೇನಪ್ಪ, ಒಂದೊಂದಾಗಿ ಮಾಡ್ತಾ ಇದ್ದೀನಪ್ಪಿ, ಕ್ಲಾಸ್ ಎಲ್ಲ ತಗೊಂತ ಇಲ್ಲ. ತಗೊಂತಿದ್ರು. ನಾನು ಕೇಳೋದು ತಪ್ಪನ್ನು ಕೇಳೋದು ತಪ್ಪನ್ನ ನಾನು ಯಾಕಂದ್ರೆ ಬಾಯಿ ಇಷ್ಟು ಪ್ಲಾಚ್ ಇದು ಪ್ಯಾಚ್ ಹಾಕೊಂಡ್ಬಿಡ್ತೀನಿ ಮೇಡಮ್. ಹಾಕೊಂಡ್ಬಿಡೋಲ್ಲ, ಕ್ಲಾಸ್ ತೊಗೊಂಡ್ಬಿಡೋದು. ಒಂಚೂರು ಕಾಟನ್ ನೋಡ್ರಿ, ಕಾಟನ್ ಇಲ್ಲ ಇನ್ನೊಂದು ಕೈಯಲ್ಲಿ ಹಿಂಗೆ ಹಿಡ್ಕೊಡ್ರಿ ಸ್ವಲ್ಪ. ಇದು ಕಾಟನ್ನಲ್ಲಿ ಸಿಗಲಿಲ್ಲ, ಇದನ್ನೇ ತೊಗೊಂಡೆ ನಾನು. ಹಾಕ್ಕೊಂಡು ಬ್ಲ್ಯಾಕ್ ಹೆಡ್ ಸ್ವೆಟರ್ಸ್ ಗೊತ್ತಾಗುತ್ತಾ? ಇದೆಲ್ಲ ವೈಟ್ ಹೆಡ್ಸ್. ಬ್ಲ್ಯಾಕ್ ಹೆಡ್ಸ್ ಅಂದರೆ ಬ್ಲ್ಯಾಕ್ ಇರುತ್ತೆ, ಇದೇ ಥರನೇ ಸೇಮ್. ಕ್ಲೀನ್ ಆಯ್ತಾ? ಆಮೇಲೆ ಪೂರ್ತಿ ಚಿಕ್ಕದಿರುತ್ತಲ್ವಾ, ಅದು ಬರಲ್ಲ. ಕೆಲವೊಬ್ಬರಿಗೆ ಭಾಳ ಜಾಸ್ತಿ ಇರ್ತಾವೆ, ಅವರು ಜಾಸ್ತಿ ಹಿಂಗೆ ಪ್ರೆಸರ್ ಹಾಕಿದ್ರೂ ತಿಳ್ಕೊಳಂಗಿಲ್ಲ. ನೀವು ಅವ್ರಿಗೆ ಮೊದಲೇ ಹೇಳ್ಬಿಡ್ಬೇಕು, ಮೇಡಮ್ ಜಾಸ್ತಿ ಇದಾವೆ, ಸ್ವಲ್ಪ ಪೇನ್ ತಡ್ಕೊಡ್ರಿ, ತೆಗಿತೀನಿ. ಇಲ್ಲ ಅಂದರೆ ಎಷ್ಟಾಗುತ್ತೆ ಅಷ್ಟು ತೆಗಿತೀನಿ. ಅವ್ರು ಆಲ್ರೆಡಿ ಪೇನ್ ಆಗ್ತೈತೆ ಅಂದರೆ ಬೇಡ ಬಿಡ್ರಿ ಅಂತ ಅವರೇ ಹೇಳ್ಬಿಡ್ತಾರೆ. ಅದೇ ಈ ಕಡೆ ಸೈಡ್ನಲ್ಲಿ ಹೇಳಿದ್ರಿ, ಫೇಸು ಮತ್ತು ಗದ್ದತ್ತಲ್ಲಿ ಚಿನ್ನು ನೀವು ನೋಡಿದ್ರಲ್ಲ ಮೊನ್ನೆ. ನಾರ್ಮಲ್ ಪ್ಯಾಕಿಗೂ ಡಿಟೇನಿಗೆ ಏನು ಸ್ವಲ್ಪ ವ್ಯತ್ಯಾಸ ಇದೆ ಮೇಡಮ್? ನಾರ್ಮಲ್ ಪ್ಯಾಕ್ ಬಂದು ಸ್ಕಿನ್ ಟೈಟ್ ಮಾಡ್ಲಿಕ್ಕೆ ಹಾಕ್ತಾರೆ, ಅದು ಇದರಲ್ಲಿ ಬರುತ್ತೆ ಕಿಟ್ನಲ್ಲಿ. ಡಿ ಟ್ಯಾನ್ ಪ್ಯಾಕ್ ಬಂದು ಟ್ಯಾನ್ ರಿಮೂವ್ ಮಾಡುತ್ತೆ. ಅದರಲ್ಲಿ ಪ್ಯಾಕ್ ಬರಲ್ಲ ಡಿಟೇನಾಗ? ಡಿಟ್ಯಾನೇ ಒಂದು ಪ್ಯಾಕ್ ಹೌದಿಲ್ಲ, ನೀವು ಬೇಕಂದ್ರೆ ಸಪ್ರೇಟಾಗಿ ಹಾಕ್ಬೋದು.
ನಾನು ಫಸ್ಟ್ ಐಬ್ರೋ ನಾನು ಎಷ್ಟು ಮಾಡಿದ್ದು ಗೊತ್ತಾ, 30 ರೂಪಾಯಿಗೆ ಮಾಡಿದ್ದೀನಿ. ಅವಾಗ ಎಲ್ಲರೂ 50 ರೂಪಾಯಿ ತೊಗೊಂತಿದ್ದೆ. ಈಗಲೂ ನೀವು 40 ತೊಗೊಂಡಾಗತ್ತೀರಿ, ಎಲ್ಲ 50 ಅಂತಾರೆ ನಾವು. ಮನೆ ನಾನು ನಿಮಗೆ ಹೇಳಿದ್ನಲ್ಲ 50 ಅಂತಾರೆ ಮ್ಯಾಮ್ ಅಂತ. ಹಂಗೆ ಸ್ಟಾರ್ಟಿಂಗೆ ಇನ್ನು ನಾವು ಅಷ್ಟೊಂದು ಹೇಳಿದರೆ ನಮ್ಮ ಕ್ಲೈಂಟ್ ಯಾರು ಬರಲ್ಲ, ಯಾಕಂದ್ರೆ ನಮ್ಮ ವರ್ಕ್ ಅವ್ರಿಗೆ ತೋರಿಸ್ಬೇಕಲ್ವ ಫಸ್ಟು. ಅದಕ್ಕೆ ಸ್ವಲ್ಪ ಕಡಿಮೆಯೇ ಮಾಡಬೇಕು. ನಿಮ್ಮ ಏರಿಯಾದಲ್ಲಿ ಏನು ಪ್ರೈಸ್ ಇದೆ ಅದನ್ನು ನೋಡಿಕೊಂಡು ಅದಕ್ಕಿಂತ ಒಂಚೂರು ಕಡಿಮೆ ಮಾಡಬೇಕು. ಇನ್ನು ಎಷ್ಟು ಕ್ಲಾಸಸ್ ಇದಾವೆ ಮೇಡಮ್? ಅಪ್ಪಿ ಇನ್ನೂ ಇದಾವು. ನಾನು ಹೇಳ್ಕೊಳ್ತಾ ಹೋದಂಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಸಾಕು. ಮೊನ್ನೆ ಹೇಳಿದ್ನಲ್ಲ, ಹೇಳಿದ್ನಿಲ್ಲಪ್ಪಿ, ಅದಕ್ಕೆ ಆ ಹುಡುಗಿರ್ಲಿಲ್ಲ. ಮೊನ್ನೆ ಏನೇನೋ ಹೇಳಿದ್ರು. ಹೋಗ ಒಳ್ಳೆ ಒಟ್ಟು ಕ್ಲಾಸ್ ಹೆಸರುಗಳೇ ಹೇಳಿದ್ರಿ, ಬಟ್ ನಮಗೆ ಗೊತ್ತಿಲ್ಲ. ನೆನಪಿಟ್ಕೋಬೇಕಮ್ಮ. ಮತ್ತು ನೀವು ಕ್ಲಾಸಿಗೆ ಬಂದಿರ, ನೀವು ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪಿ? ಬರಲ್ಲ ಚ ಇಂಗ್ಲೀಷ್ನ ನನಗೂ ಬರಂಗಿಲ್ಲ ಇಂಗ್ಲೀಷ್. ಇನ್ನೊಂದು 7-8 ಕ್ಲಾಸ್ ಹೇಳಿದ್ರಿ, ಹೆಸರು ಹೇಳಿದ್ರಿ ನೀವು ಏನೇನೋ. ಹೇಳ್ತೇನೆ ಎಲ್ಲ, ಯಾವುದು ಮಿಸ್ ಮಾಡೋದು. ನೀವು ಯಾಕೆ ಮಾಡ್ತೀವಿ? ಹುಡುಗಿ ಸೀರಿಯಸ್ ಆಗ್ತದೆ ನಮ್ಮ ಹುಡುಗಿ ಸೀರಿಯಸ್ ಡೀಪ್. ಅವರಿಗೆ ಸಮಾಧಾನವಾಗಿ ಕಲಿತಾ ಹೋಗ್ರಿ ಅಂತ ಹೇಳ್ತೇನೆ. ಅವ್ರು ಮುಂದೆ ಮುಂದೆ ಕೇಳಿದ್ರೆ ನಾನೇನು ಮಾಡಲಿ? ಯಾವುದಾದ್ರೂ ಕ್ಲಾಸ್ ಮಿಸ್ ಮಾಡಿದ್ದೇನಾ? ಮತ್ತು ನಿಮಗೆ ಹೇಳ್ಕೊಡ್ಬೇಕಂತಂದೇ ಹೇಳ್ತಾ ಇದ್ದೇನೆ. ಪ್ಯಾಕ್ ಇದರಲ್ಲಿ ನೀವು ಒಂದು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಬ್ರಷಿಂದನೇ ಹಾಕ್ಬೋದು. ಓಕೆ, ಕೆಲವೊಂದು ಪ್ಯಾಕ್ಗಳು ತುಂಬ ಗಟ್ಟಿ ಗಟ್ಟಿ ಇರುತ್ತೆ, ಅದಕ್ಕೊಂದು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಪ್ಯಾಕ್ ಹಾಕಬೇಕು. ಹಾಂ, ಇಲ್ಲಾಂದರೆ ಈ ಥರ ಮೆಲ್ಟ್ ಇದೆ ಅಂದರೆ ನೋಡ್ರಿ, ಈ ಥರ ಸ್ಪ್ಯಾಚುದಲ್ಲಿ ತೊಗೋಬೇಕು. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾಳೆ ನಿಮಗೆ ಹೆಡ್ ಮಸಾಜ್ ಕ್ಲಾಸ್ ತೊಗೊತಾ ಇದ್ದೀನಿ. ನೀವು ಒಂದು ಕೆಲಸ ಮಾಡಿರಿ, ಇಲ್ಲಾಂದರೆ ನಾನು ಏನೇನು ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಒಂದು ಬುಕ್ನಲ್ಲಿ ಬರೆದಿಡ್ರಿ, ನಿಮಗೆ ಗೊತ್ತಾಗೋ ಥರ. ಆಮೇಲೆ ನೀವು ಈ ಕ್ಲಾಸ್ ಹೇಳ್ಕೊಟ್ಟಿಲ್ಲ ಮೇಡಮ್ ಅಂತ ಹೇಳ್ಬಾರ್ದು ನನಗೆ. ನಾನು ಎಲ್ಲ ಕ್ಲಾಸ್ನೂ ಹೇಳ್ಕೊಟ್ಟಿರ್ತೇನೆ. ಏನೇನು ಹೇಳ್ಕೊಟ್ಟಿದ್ದೀನಿ ಬುಕ್ನಲ್ಲಿ ಬರೆದಿಡ್ರಿ. ನಿಮಗೆ ಒಂದು ಕ್ಲಾಸ್ ಹೇಳ್ಕೊಡೋದು ಬಿಡೋದ್ರಿಂದ ನನಗೇನು ಇದು ಬರಲ್ಲಪ್ಪ. ಹಾಂ, ನೀವು ನೆನಪು ಮಾಡಲಿಲ್ಲ ಅಂದರೆ ನಾನು ನೆನಪು ಮಾಡಿ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡಿರಿ ಇವಾಗ. ಅಲ್ಲಿ ಚೇರ್ ಮೇಲೆ ಸ್ಟಾರ್ಟ್ ಮಾಡಿರಿ ಒಬ್ರು. ಓಕೆ, ಇದನ್ನು ನೆಕ್ಕೆಲ್ಲ ಹಾಕ್ಬೋದು. ಓಕೆ, ಕ್ಲಿಯರ್ ಇದನ್ನಪ್ಪಿ ನಿಮ್ಗೆ. ಇದ್ರದ್ದು ನೋಟ್ಸ್ ಬರ್ಕೊಂಡಿದ್ದೀರಾ ನೀವು? ಆಮೇಲೆ ಬರ್ಕೊಡ್ರಿ. ಇಲ್ಲ ನಾಳೆ ಬೇಗ ಬಂದರೆ ನಾಳೆ ಬರ್ತೀನಿ. ನಾನು ಬೆಳಿಗ್ಗೆ ಯಾರ್ದು ಏನು ತೊಗೊಳಲ್ಲ, ಅದು ಎಮರ್ಜೆನ್ಸಿ ಬಂದುಬಿಡ್ತಾವೆ. ಏನು ಮಾಡೋದು ಕೇಳ್ತಾರೆ. ನಾನು ಮೊನ್ನೆ ಇವೆಲ್ಲ ಪ್ರಾಡಕ್ಟ್ ತೊಗೊಂಡ್ಬಂದಿರೋದು. ಕಾಟನ್ ಹಾಕ್ಬಿಡ್ತೀನಿ ಫಸ್ಟು. ಇದರಲ್ಲಿ ಅಪ್ಪಿ ಅಲ್ಲಿ ನೀರು ವೆಟ್ ಮಾಡ್ಕೊಂಡು ಬಂದ್ಬಿಡ್ರಿ ಸದ್ಯ. ನಿನ್ನೆ ಚೀಟಿ ಕಿತ್ಬಿಟ್ಟಿನಿ ಮೇಡಮ್. ಕಿತ್ಬಿಟ್ಟೆ ಅಪ್ಪ? ಚೀಟಿ ಕಿತ್ತಿದ್ದು ಸೊಬ್ಬಿಂದು, ಮಿಕ್ಸಿ, ಹಾಟ್ ಬಾಕ್ಸು, ದೋಸೆ ಹಂಚು, ಬರ್ರೀ ಇದ್ರಾಗ ಅಲ್ಲ 2 ಪ್ಯಾನು, ಎಗ್ ಕಲಸೋದೊಂದು, ಈರುಳ್ಳಿ ಕಟ್ ಮಾಡೋದೊಂದು, ಎಲ್ಲ ಬಂದಿದೆ. ಇದ್ರಲ್ಲಿ ಲೇಯರ್ ಬರುತ್ತೆ ಮ್ಯಾಮ್? ಬರುತ್ತೆ ಮೇಡಮ್. ಈಗ ಸುಮ್ಮನೆ ಅಷ್ಟು ದಪ್ಪ ದಪ್ಪ ಲೇಯರ್ ಹಾಕಿ ಏನು ಮಾಡೋದು? ಆಗಲಿ ತೆಗ್ದಲ್ಲ. ಈಗ ಒಂದಾಗಿ ಈ ರೂಮ್ನಾಗ ಫ್ಯಾನೇ ಬೇಡ, ಗಾಳಿನೇ ಸಾಕು. ಗಿಡ ಆಯ್ತಲ್ಲ. ಚೇರ್ ಮೇಲೆ ರೆಡಿ ಮಾಡಿ.